ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪಾವನಾತ್ಮನೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ತುಂಬಿಸು ಶಕ್ತಿಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಪಾವನಾತ್ಮನೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ನೀ ಆತ್ಮರಲ್ಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ ವಚನ 34. ದೇವರು ಕಳುಹಿಸಿದಾತನು ದೇವರ ಮಾತುಗಳನ್ನೇ ಆಡುತ್ತಾನೆ, ಏಕೆಂದರೆ ದೇವರು ಆತನಿಗೆ ಪವಿತ್ರಾತ್ಮ ಅವರನ್ನು ಪೂರ್ಣವಾಗಿ ಕೊಟ್ಟಿರುತ್ತಾರೆ. ದೇವರಿಂದ ಕಳುಹಿಸಲ್ಪಟ್ಟವನು ದೇವರ ಮಾತುಗಳನ್ನೇ ಆಡುತ್ತಾನೆ, ಏಕೆಂದರೆ ದೇವರು ಆತನಿಗೆ ಪವಿತ್ರಾತ್ಮರನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ಅಳತೆ ಇಲ್ಲದೆ ಮಿತಿ ಇಲ್ಲದೆ ತನ್ನ ಪವಿತ್ರಾತ್ಮರನ್ನ ಅನುಗ್ರಹಿಸಿರುತ್ತಾರೆ ಎಂಬುದಾಗಿ. ಇದು ಪ್ರಭು ಯೇಸು ಹೇಳುವಂತ ಮಾತುಗಳು. ಕಾರಣ, ಪ್ರಭು ಯೇಸು ನುಡಿದರು, ನಾನಾಗಿ ಮಾತನಾಡುತ್ತಿಲ್ಲ, ನನ್ನ ತಂದೆ ಏನನ್ನು ಮಾತನಾಡುತ್ತಿದ್ದಾರೋ ಅದನ್ನೇ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ನಾನು ಮತ್ತು ನನ್ನ ತಂದೆ ಒಂದೇ ಆಗಿದ್ದೇವೆ. ಪ್ರಭು ಯೇಸು ಮಾಡಿದ ಎಲ್ಲಾ ಕಾರ್ಯಗಳು ತಂದೆ ದೇವರಿಂದ ಕಳುಹಿಸಲ್ಪಟ್ಟ ಮಾತುಗಳು, ತಂದೆ ದೇವರ ಚಿತ್ತ, ತಂದೆ ದೇವರಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮರಿಂದಲೇ ಅವರು ಭೂಲೋಕದಲ್ಲಿ ತನ್ನ ಸುವಾರ್ತೆಯ ಅಥವಾ ಸೇವಾ ಕಾರ್ಯವನ್ನ ನಡೆಸಿದ್ದು ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಹೇಗೆ ಪ್ರಭು ಯೇಸುವಿಗೆ ದೇವರು ಅಳತೆ ಇಲ್ಲದ ಆತ್ಮರು, ಸಂಪೂರ್ಣವಾದ ಆತ್ಮರು. ಕೊಲೆಸ 1:19 ನಾವು ನೋಡ್ತೇವೆ, ದೈವತ್ವದ ಸಂಪೂರ್ಣತೆ ಸಶರೀರವಾಗಿ ಪ್ರಭು ಯೇಸುವಿನಲ್ಲಿ ಅಡಗಿದೆ. ದೈವತ್ವದ ಸಂಪೂರ್ಣತೆ, ದೇವರು, ದೈವ ಸ್ವಭಾವ, ದೈವ ಶಕ್ತಿ, ಆ ದೈವತ್ವದ ಸಂಪೂರ್ಣವಾದದ್ದು ಶರೀರ ರೂಪದಲ್ಲಿ ಯೇಸುವಿನಲ್ಲಿ ಅಡಗಿತ್ತು. ಇಂದು ಪ್ರಭು ಯೇಸುವಿನ ಅನುಯಾಯಿಗಳಾದ ನಮಗೂ ಸಹ ದೇವರು ಅಳತೆ ಇಲ್ಲದ ಸಂಪೂರ್ಣವಾದ ಆತ್ಮವನ್ನ ಕೊಡಲು ಇಷ್ಟಪಡುವವರಾಗಿದ್ದಾರೆ. ಅದನ್ನೇ ಎಸೆಕೆಲನ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಆ ಎಸೆಕೆಲ್ ಪ್ರವಾದಿಯನ್ನು ದೇವರಾತ್ಮ ದರ್ಶನದಲ್ಲಿ ತೆಗೆದುಕೊಂಡು ಹೋದಾಗ ಸರ್ವೇಶ್ವರನ ಆಲಯದ ಬಲಪಾರ್ಶ್ವದಿಂದ ಹರಿದು ಬರುತ್ತಿದ್ದ ನೀರು ಮೊಟ್ಟ ಮೊದಲು ಪಾದ ಸೋಕುವಷ್ಟರ ಮಟ್ಟಿಗೆ ಇತ್ತು. ಇನ್ನೂ ಸ್ವಲ್ಪ ಮುಂದಕ್ಕೆ 500 ಮೀಟರ್ ಮುಂದಕ್ಕೆ ಕರೆದುಕೊಂಡು ಹೋದಾಗ ಮಂಡಿಕಾಲಿನ ತನಕ ನೀರು ಆವರಿಸಿಕೊಂಡಿತು. ಇನ್ನೂ 500 ಮೀಟರ್ ಹೋದಾಗ ಸೊಂಟದವರೆಗೆ ನೀರು ತುಂಬಿತು. ಇನ್ನೂ ಮುಂದಕ್ಕೆ ಹೋದಾಗ ಅದು ಮುಳುಗುವಷ್ಟರ ಮಟ್ಟಿಗೆ, ಆ ನೀರಿನ ಅಭಿಷೇಕದಲ್ಲಿ ಮುಳುಗುವಷ್ಟರ ಮಟ್ಟಿಗೆ, ಸಂಪೂರ್ಣವಾಗಿ ಮುಳುಗುವಷ್ಟರ ಮಟ್ಟಿಗೆ ಅಭಿಷೇಕ ಹಂತ ಹಂತವಾಗಿ ಕರೆದೊಯ್ಯಿತು. ಇಂದು ಪ್ರಭು ಯೇಸುವಿಗೆ ಕೊಟ್ಟಂತ ಅಳತೆ ಇಲ್ಲದ ಮಿತಿ ಇಲ್ಲದ ಸಂಪೂರ್ಣವಾದ ಆತ್ಮರ ಅಭಿಷೇಕವನ್ನ ದೇವರು ನಮ್ಮೊಬ್ಬೊಬ್ಬರಿಗೂ ಕೊಡುವವರಾಗಿದ್ದಾರೆ. ನಮಗಿರುವ ಅಭಿಷೇಕ ಸಾಕು ಎಂದಲ್ಲ, ಈ ಅಭಿಷೇಕ ದಿನೇ ದಿನೇ ಹೆಚ್ಚಿಸಲ್ಪಡಬೇಕು, ತುಂಬಿಸಲ್ಪಡಬೇಕು ಅಂತ ಹೇಳಬಹುದು. ಕಾರಣ, ಪವಿತ್ರಾತ್ಮ ಅನ್ನೋದು ಒಂದು ಶಕ್ತಿ. ಪವಿತ್ರಾತ್ಮ ಒಬ್ಬ ವ್ಯಕ್ತಿ, ಪವಿತ್ರಾತ್ಮ ದೇವರಾಗಿದ್ದಾರೆ, ಪವಿತ್ರಾತ್ಮ ಶಕ್ತಿಯಾಗಿದ್ದಾರೆ. ಶಕ್ತಿ ಅಂದರೆ ಅದು ಪವರ್.
ಆ ಶಕ್ತಿ ನಮ್ಮಲ್ಲಿ ದಿನೇ ದಿನೇ ನವೀಕರಿಸಲ್ಪಡಬೇಕು, ಅಥವಾ ಶಕ್ತಿ ದಿನೇ ದಿನೇ ತುಂಬಿಸಲ್ಪಡಬೇಕು. 3 ದಿನ ಊಟ ಮಾಡದೇ ಇದ್ರೆ ನಾವು ನಿಶ್ಶಕ್ತರಾಗ್ತೇವೆ, ಬಲಹೀನರಾಗ್ತೇವೆ, ಶರೀರದಲ್ಲಿ ಶಕ್ತಿನೇ ಇರೋದಿಲ್ಲ, ಹೌದಲ್ವಾ? ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನಡೆಸುವ ನಾವು ಪವಿತ್ರಾತ್ಮರ ಶಕ್ತಿಯನ್ನು ನಾವು ಪದೇ 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 ದಿನೇ ದಿನೇ ನಮ್ಮಲ್ಲಿ ಆ ಶಕ್ತಿಯಿಂದ ತುಂಬಿಸಲ್ಪಟ್ಟಾಗ ಪವಿತ್ರಾತ್ಮರು ಸಂಪೂರ್ಣವಾಗಿ ನಮ್ಮಲ್ಲಿಯೂ ಸಹ ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರಲ್ಲಿ ಪವಿತ್ರಾತ್ಮರ ಅಭಿಷೇಕ, ದೈವಿಕ ಶಕ್ತಿ, ಅವರ ಬಲದಿಂದ ನಾವು ತುಂಬಿಸಲ್ಪಡಬೇಕು. ಹೇಗೆ ಪ್ರಭು ಯೇಸು ದೇವರ ಶಕ್ತಿಯಿಂದಲೂ ಪವಿತ್ರಾತ್ಮರ ಬಲದಿಂದಲೂ ಅವರು ಸಂಪೂರ್ಣರಾಗಿ ತುಂಬಿಸಲ್ಪಟ್ಟ ಕಾರಣ ಅವರು ಎಲ್ಲ ಸ್ಥಳಗಳಲ್ಲಿ ಒಳಿತಾದ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡುತ್ತಾ, ರೋಗಿಗಳನ್ನು ಗುಣಪಡಿಸುತ್ತಾ, ಪಿಶಾಚಿ ಪೀಡಿತರನ್ನು ಬಿಡುಗಡೆ ಮಾಡುತ್ತಾ, ಅವರು ದೇವರ ರಾಜ್ಯವನ್ನು, ಶುಭ ಸಂದೇಶವನ್ನು ಸಾರುತ್ತಾ ದೇವರ ಕಾರ್ಯವನ್ನು ಮಾಡಿ ಮುಗಿಸಿದರು. ಅದೇ ರೀತಿಯಲ್ಲಿ ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಸಂಪೂರ್ಣವಾಗಿ ತುಂಬಿಸಲ್ಪಡುವಂತಾಗಲಿ. ಈ ಶಕ್ತಿಯು ದಿನೇ ದಿನೇ ನಾವು ಅಭಿವೃದ್ಧಿ ಮಾಡಿಕೊಂಡು ಆ ಪವಿತ್ರಾತ್ಮರ ಶಕ್ತಿಯಿಂದ ಲೋಕದ ಕಟ್ಟಕಡೆಯವರೆಗೂ ನಾವು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸಲು ಆ ಪವಿತ್ರಾತ್ಮರ ಶಕ್ತಿ, ಆ ಪವಿತ್ರಾತ್ಮರ ಬಲದಿಂದ ಪಾಪ ಪ್ರಲೋಭನೆಗಳನ್ನು, ಸೈತಾನನ ದುರಿಚ್ಛೆಗಳನ್ನು, ಎಲ್ಲ ವಿಧವಾದ ಶೋಧನೆಗಳನ್ನು ಮೆಟ್ಟಿ ನಿಂತು ಹೋರಾಡಿ ಜಯವನ್ನು ಪಡೆದುಕೊಳ್ಳಲು ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಮ್ಮ ಮೇಲೆ ಸಂಪೂರ್ಣವಾಗಿ ಸುರಿಸಲ್ಪಡುವಂತೆ, ಆ ಶಕ್ತಿ ದಿನೇ ದಿನೇ ಉಜ್ಜೀವನಗೊಳ್ಳುವಂತೆ, ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.